ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಹು ವಿವಾದದ ನಂತರ ಬಾನು ಮುಸ್ತಾಕ್ ಅವರು ಇವತ್ತು ದಸರಾ ಕಾರ್ಯಕ್ರಮದ ಅತಿಥಿಯಾಗಿ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾದರೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಈ ದಸರಾ ಉತ್ಸವದ ಅತಿಥಿಯಾಗಿ ಪಾಲ್ಗೊಂಡಂಥ ಉದ್ಘಾಟನೆ ಮಾಡಿದಂಥ ಮೊದಲ ಅತಿಥಿ ಯಾರು, ಅವರ ಹಿನ್ನೆಲೆ ಏನು, ಯಾವ ವರ್ಷದಲ್ಲಿ ಯಾವ ಒಂದು ವಿಷಯದ ಸಲುವಾಗಿ ಅತಿಥಿಯನ್ನು ಆಹ್ವಾನ ಮಾಡುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಈ ಸಲದ ದಸರಾ ಉತ್ಸವ ಅಂದ್ಕೂಡಲೇ ದಸರಾ ಉತ್ಸವದ ಅತಿಥಿಯ ಆಯ್ಕೆಯಾದ ನಂತರ ಬಾನು ಮುಸ್ತಾಕ್ ಅವರ ಬಗ್ಗೆ ಅನೇಕ ವಾದ ವಿವಾದಗಳು ಮತ್ತು ಆ ವಿವಾದ ಕೋರ್ಟ್ ತನಕ, ಸುಪ್ರೀಂ ಕೋರ್ಟ್ ತನಕ ತಲುಪಿತ್ತು. ಅದಾದ ನಂತರ ಇವತ್ತು ಅತ್ಯಂತ ಸಂಭ್ರಮಾಚರಣೆಯಿಂದ ಬಾನು ಮುಸ್ತಾಕ್ ಅವರು ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ವಿಜಯದಶಮಿ ಮೊದಲ ದಿನದಂದು. ಅದಾದ ನಂತರ 10 ದಿನಗಳ ಕಾಲ ನವರಾತ್ರಿ ಸಂಭ್ರಮ ಇರುತ್ತೆ ಮತ್ತು ಫೈನಲ್ ಡೇ ಜಂಬೂ ಸವಾರಿಯನ್ನು ಮಾಡಲಾಗುತ್ತೆ ಅರಮನೆಯ ಮುಂಭಾಗದಲ್ಲಿ. ನೋಡಿ, ಈ ದಸರಾ ಉತ್ಸವಕ್ಕೆ ಕಾರ್ಯಕ್ರಮದ ಉದ್ಘಾಟನೆಗೆ ಅತಿಥಿಯನ್ನು ಆಹ್ವಾನಿಸುವಂಥ ಒಂದು ಯೋಜನೆ ಹುಟ್ಟುಕೊಂಡಿದ್ದು 1993ರಲ್ಲಿ. ಅದು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಒಂದು ಅವಧಿಯಲ್ಲಿ. ನೋಡಿ, ಈ ಹಿಂದೆ ರಾಜರು ದಸರಾ ಉತ್ಸವದ ಉದ್ಘಾಟನೆ ಮಾಡ್ತಿದ್ರು, ರಾಜರು ಮಾತ್ರ ಪಾಲ್ಗೊಳ್ತಿದ್ರು. ಒಂದು ಕಡೆ ದಸರಾ ಉತ್ಸವದ ವಿಜಯದಶಮಿಯಂದು ಒಂದು ಕಡೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಆಗ್ತಿತ್ತು ಮತ್ತು ಅದೇ ದಿನ ಅರಮನೆಯಲ್ಲಿ ಅವರ ರಾಜರ ಒಂದು ವೈಯಕ್ತಿಕ ಪೂಜೆ ಪುರಸ್ಕಾರಗಳು ಕೂಡ ನಡೀತಾ ಇದ್ವು. ಆದರೆ ದಸರಾ ಉದ್ಘಾಟನೆ ಮಾಡುವಂಥ ಯಾವುದೇ ಕಾರ್ಯಕ್ರಮ ಈ ಹಿಂದೆ ಕೂಡ ಇರಲಿಲ್ಲ. ಅಂದರೆ ಮೊದಲ ದಿನ, ಅಂದರೆ ವಿಜಯದಶಮಿಯ ಮೊದಲ ದಿನ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಯಾವುದೇ ಒಂದು ಪ್ಲ್ಯಾನ್ ಇರಲಿಲ್ಲ, ಯೋಜನೆ ಕೂಡ ಇರಲಿಲ್ಲ. ಆದರೆ ಯಾವಾಗ ರಾಜರ ನಂತರ ಸರ್ಕಾರ ಬಂತಲ್ಲ, ಆಗಲೂ ಕೂಡ ವಿಜಯದಶಮಿಯ ಉದ್ಘಾಟನೆ ಕಾರ್ಯಕ್ರಮ ಇರ್ತಿರಲಿಲ್ಲ. ಅಲ್ಲಿ ಪೂಜೆ ಆಗ್ತಿತ್ತು, ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಆಗ್ತಿತ್ತು ಮತ್ತು ಅರಮನೆಯ ಆವರಣದಲ್ಲಿ ಅವರ ಒಂದು ವೈಯಕ್ತಿಕವಾದ ಒಂದು ಕೆಲಸ ಇರ್ತಿತ್ತು. ಅದಾದ ನಂತರ ಯಾವಾಗ ರಾಜರ ಕಾಲ ನಂತರ ಸರ್ಕಾರ ಬಂದರೂ ಕೂಡ ಅಂದರೆ ಮುಖ್ಯಮಂತ್ರಿಗಳು ಕೂಡ ಅಥವಾ ಸರ್ಕಾರ ಕೂಡ ದಸರಾ ಉದ್ಘಾಟನೆ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಳ್ತಿರಲಿಲ್ಲ. ಫೈನಲ್ ಡೇ ಜಂಬೂ ಸವಾರಿ ದಿನ ಅಲ್ಲಿ ಜಂಬೂ ಸವಾರಿಯ ಮೆರವಣಿಗೆ ಪುಷ್ಪಾರ್ಚನೆ ಕೂಡ ಮಾಡಲಾಗ್ತಿತ್ತು. ಅಷ್ಟಕ್ಕೆ ಮಾತ್ರ ಸರ್ಕಾರ ಸೀಮಿತವನ್ನು ಮಾಡ್ಕೊಂಡಿತ್ತು. ಆದರೆ ಯಾವಾಗ 1993ರಲ್ಲಿ ಮಹಾರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡದಾದ ಭೂಕಂಪ ಆಗಿ ಸಾವಿರಾರು ಜನರ ಸಾವು ನೋವಾಯ್ತಲ್ಲ, ಆವಾಗ ಒಂದು ಕೂಗು ಹೇಳುತ್ತೆ, ಈ ಸಲ ಸೂತಕದ ಛಾಯೆ ಇದೆ, ದೇಶದಲ್ಲಿ ಸೂತಕದ ಛಾಯೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ದಸರಾ ಸಂಭ್ರಮವನ್ನು ಮಾಡಬಾರ್ದು, ದಸರಾವನ್ನು ನಿಲ್ಲಿಸಬೇಕು, ಸಂಭ್ರಮಾಚರಣೆ ಬೇಡ, ಕೇವಲ ಪೂಜೆ ಅಷ್ಟೇ ಆಗಲಿ ಅನ್ನುವಂಥ ಒಂದು ಹಂತಕ್ಕೆ ಬಂದು ನಿಂತಾಗ, ಜಂಬೂ ಸವಾರಿಯೇ ಬೇಡ, ಅಂಬಾರಿ ಮೆರವಣಿಗೆ ಬೇಡ ಎನ್ನುವಂಥ ಒಂದು ಕೂಗೆದ್ದಾಗ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿಯವರು ಒಂದು ಪ್ಲ್ಯಾನ್ ಮಾಡ್ಕೋತಾರೆ. ಇಲ್ಲ, ಇದು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು, ಸಾವಿರಾರು ಜನರಿಗೆ ಉದ್ಯೋಗ ಇದೆ, ಸಾವಿರಾರು ಜನರಿಗೆ ಒಂದು ಉದ್ಯೋಗಾವಕಾಶ ಇದೆ ಮತ್ತು ಪ್ರವಾಸೋದ್ಯಮಕ್ಕೆ ಇಡೀ ರಾಷ್ಟ್ರದ ಹೆಸರುವಾಸಿಯಾದಂಥ ಮತ್ತು ತಲಾಂತರಗಳಿಂದ ನಡ್ಕೊಂಡು ನಿಂತಿರುವಂಥ ಈ ದಸರಾ ಉತ್ಸವವನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು ಎನ್ನುವ ಕಾರಣಕ್ಕಾಗಿ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಳ್ತಾರೆ. ಜೊತೆಗೆ ಯಾರನ್ನು ಕರೆದ್ರೆ, ಪ್ರಪ್ರಥಮವಾಗಿ ಯಾರನ್ನು ಅತಿಥಿಯಾಗಿ ಕರೆದ್ರೆ ಈ ಕೂಗು ಅಂದರೆ ಈ ದಸರಾ ನಿಲ್ಲಿಸಬೇಕೆನ್ನುವಂಥ ಕೂಗು ತಣ್ಣಗಾಗುವುದೇನುವಂಥ ದೃಷ್ಟಿಯಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯನ್ನು ದಸರಾ ಉದ್ಘಾಟನದ ಕಾರ್ಯಕ್ರಮದ ಅತಿಥಿಯಾಗಿ ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಮಾಡ್ತಾರೆ. ಅವರೇ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಉದ್ಘಾಟಕರಾಗಿ ಆಯ್ಕೆಯಾದ ನಂತರ ಈ ಕೂಗು ಅಲ್ಲಿಗೆ ನಿಲ್ಲತ್ತೆ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ದಸರಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಯ್ಕೆಯಾದಂಥವರು ಅಥವಾ ಉದ್ಘಾಟನೆ ಮಾಡಿದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು, ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರ ಬಗ್ಗೆ ನಾವು ಕಲೆಗೆ ಸಂಬಂಧಪಟ್ಟಂತೆ ಹೇಳಬೇಕಂದಿಲ್ಲ ಅಥವಾ ಸಾಮಾಜಿಕ ಚಳುವಳಿಗೆ ಬೇಕಂದಾಗ ಅವರ ಬಗ್ಗೆ ಜಾಸ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಇಡೀ ರಾಜ್ಯದ ಮನೆ ಮಾತಾಡಿದ್ರು ಅಥವಾ ದೇಶದ ಮನೆ ಮಾತಾಡಿದ್ರು, ಅವರ ಒಂದು ಕೂಗು ಇಡೀ ನಮ್ಮ ರಾಜ್ಯವನ್ನು ಶಾಂತವಾಗಿ ಮಾಡುತ್ತೆ. ಆ ದೃಷ್ಟಿಯಿಂದ ವೀರಪ್ಪ ಮೊಯ್ಲಿ 1993ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಉದ್ಘಾಟಕರಾಗಿ ಆಯ್ಕೆ ಮಾಡ್ತಾರೆ ಮತ್ತು ಆ ವರ್ಷ ದಸರಾ ಅತ್ಯಂತ ಸಂಭ್ರಮದಿಂದ ಆಚರಣೆ ಆಗುತ್ತೆ. ನೋಡಿ, 1992ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಕರ್ನಾಟಕ ರತ್ನ ಸಿಗುತ್ತೆ. ಅದಾದ ನಂತರ ಅನಿವಾರ್ಯ ಕಾರಣಗಳಿಂದಾಗಿ ಅಥವಾ ಕೆಲ ಕಾರಣಗಳಿಂದಾಗಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಪದವಿಯನ್ನು ತ್ಯಜಿಸಬೇಕಾಗುತ್ತೆ. ಆ ಜಾಗಕ್ಕೆ ವೀರಪ್ಪ ಮೊಯ್ಲಿಯವರು ಬರ್ತಾರೆ. ವೀರಪ್ಪ ಮೊಯ್ಲಿಯವರು ಬಂದಾಗಲೂ ಕೂಡ ಪ್ರಪ್ರಥಮ ಬಾರಿಗೆ ದಸರಾ ಉದ್ಘಾಟಕರಾಗಿ ಅತಿಥಿಯನ್ನು ಆಯ್ಕೆ ಮಾಡಿ ಅವರ ಹೆಸರನ್ನು ಘೋಷಣೆ ಮಾಡಿದಾಗ ಮತ್ತೊಂದು ಗೌರವ ಸಿಗುತ್ತೆ. ಅದಾದ ನಂತರ ವೀರಪ್ಪ ಮೊಯ್ಲಿಯವರು ಕೂಡ ಅವರ ಅಧಿಕಾರ ಮುಗಿದ ನಂತರ 1994ರಲ್ಲಿ ದೇವೇಗೌಡರು ಬರ್ತಾರೆ. ಅಲ್ಲಿಯ ತನಕವೂ ಕೂಡ ದಸರಾ ಉದ್ಘಾಟನದ ಕಾರ್ಯಕ್ರಮಕ್ಕೆ ಮತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಭಾಗವಹಿಸ್ತಿರಲಿಲ್ಲ. ಆದರೆ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಬಂದಾಗ ಮತ್ತೊಂದು ಡೆವಲಪ್ಮೆಂಟ್ ಆಗುತ್ತೆ. ಅದೇನೆಂದರೆ ಅತಿಥಿಯ ಜೊತೆಗೆ, ಅಂದರೆ ದಸರಾ ಕಾರ್ಯಕ್ರಮದ ಉದ್ಘಾಟಕರ ಅತಿಥಿಯ ಜೊತೆಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿ ಆಗಿದ್ದಂಥ ದೇವೇಗೌಡರು ಕೂಡ ಪಾಲ್ಗೊಳ್ತಾರೆ. ಹಾಗಾಗಿ ದಸರಾ
ದಸರಾ ಉದ್ಘಾಟನೆಯ ಸಂಭ್ರಮದ ಅತಿಥಿಯ ಜೊತೆಗೆ ಮುಖ್ಯಮಂತ್ರಿಯ ಪಾಲ್ಗೊಳ್ಳುವಂಥ ಒಂದು ಯೋಜನೆ ಸ್ಟಾರ್ಟ್ ಆಗಿದ್ದು 1994ರಲ್ಲಿ. 1992ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಸಿಗುತ್ತೆ. ಆವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ. 1993ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅತಿಥಿಯಾಗಿ ಮೊಟ್ಟ ಮೊದಲ ಬಾರಿ ಅತಿಥಿಯಾಗಿ ದಸರಾ ಉತ್ಸವದ ಅತಿಥಿಯಾಗಿ ಆಯ್ಕೆ ಮಾಡ್ತಾರೆ. ಆವಾಗ ವೀರಪ್ಪ ಮೊಯ್ಲಿ ಇರ್ತಾರೆ. ಆವಾಗೊಂದು ಡೆವಲಪ್ಮೆಂಟ್ ಆಗುತ್ತೆ. ಅದಾದ ನಂತರ 1994ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ. ಆವಾಗ ಅತಿಥಿಯ ಜೊತೆಗೆ ಮುಖ್ಯಮಂತ್ರಿ ಕೂಡ ದಸರಾ ಉತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಈ 1992, 1993, 1994 ಈ ಮೈಸೂರು ಉತ್ಸವಕ್ಕೆ ಸಂಬಂಧಪಟ್ಟಂತೆ, ಮೈಸೂರು ದಸರಾಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ದೊಡ್ಡ ಬೆಳವಣಿಗೆ ಆದಂಥ ಒಂದು ಸಂದರ್ಭ. ಹೀಗಾಗಿ ಇವತ್ತು ಭಾನು ಮುತ್ಸಕ್ ಅವರು ದಸರಾ ಕಾರ್ಯಕ್ರಮವನ್ನು ವಿಜಯದಶಮಿಯ ಮೊದಲ ದಿನ ಉದ್ಘಾಟನೆ ಮಾಡಿದ್ದಾರೆ. ತಾಯಿ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ, ಪೂಜೆ ಮಾಡುವ ಮುಖಾಂತರ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಅತಿಥಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.